ಎಲ್ರಿಗೂ ನಮಸ್ತೆ. ಇವತ್ತು ವಿಶೇಷವಾಗಿ ದೇವ್ರ ಪೂಜೆ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಇವಾಗ ನಾವಿಲ್ಲಿ ಒಣ ಖರ್ಜೂರ ಒಂದು 10ರಿಂದ 15 ಒಣ ಖರ್ಜೂರನ ರಾತ್ರಿಯೇ ನೀರಲ್ಲಿ ನೆನೆಸ್ಬಿಟ್ಟು ತಗೊಂಡಿದ್ದೀವಿ, ಮೆತ್ತಗಾಗಲಿ ಅಂದ್ಬಿಟ್ಟು. ಇವಾಗ ಖರ್ಜೂರನ ಬಿಡಿಸ್ಬಿಟ್ಟು ಒಂದು ಅಗಲವಾಗಿರುವಂತಹ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಬೀಜನೆಲ್ಲ ತೆಗೆದುಬಿಟ್ಟು. ಅದಾದಮೇಲಿಂದ ಪಚ್ಚ ಬಾಳೆಹಣ್ಣು ಒಂದು 6ರಿಂದ 8 ಪಚ್ಚ ಬಾಳೆಹಣ್ಣು, ಹಣ್ಣಾದಷ್ಟು ನಿಮಗೆ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಕೂಡ ಈ ಥರ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲ, ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೀವಿ. ಬೆಲ್ಲನ ಚಾಕುಲಿ ಈ ಥರ ತುರಿದ್ಬಿಟ್ಟು ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ. ಒಂದು ಹಚ್ಚು ಬೆಲ್ಲ ಸಂಪೂರ್ಣವಾಗಿ ಸೇರಿಸಿದ್ದೀವಿ. ನಂತರದಲ್ಲಿ ಜೇನುತುಪ್ಪ ತೊಗೊಂಡಿದ್ದೀವಿ. ಇವಾಗ ಜೇನುತುಪ್ಪನೂ ಕೂಡ ಸೇರಿಸ್ಬಿಟ್ಟು ಏಲಕ್ಕಿ ಒಂದು 8ರಿಂದ 10 ಏಲಕ್ಕಿನ ತಗೊಂಡಿದ್ದೀವಿ. ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ಬೋದು, ನಾವು ಹಂಗೇ ಹಾಕ್ತಾಯಿದ್ದೀವಿ. ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಅದನ್ನು ನೆನೆಯೋಕ್ಕೆ ಇಡಬೇಕು. ಬೆಲ್ಲ ಎಲ್ಲ ಕರಗಬೇಕು, ರಸ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕದು. ದೇವರ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ತಯಾರಾಗಿದೆ.